ಹೇಳಿ. ರಾಜಕಾರಣಕ್ಕೆ ಬಳಸ್ತಾ ಇರೋಲ್ಲ ಈ ವಿಚಾರ, ಅವ್ರಿಗೇನು ಹೇಳಕ್ ಬಯಸ್ತಾರೆ ಅಂತ ನಾಯಕರಿಗೆ? ಈಗ ಕೆಲವೊಬ್ಬರು ಅನೇಕ ಮಂದಿ ರಾಜಕಾರಣಿನ ಅಂತೇಳಿ ಇದನ್ನ ವಿಷಯ ಇಟ್ಕೊಂಡ್ರೆ ಅದು ತಪ್ಪು. ಇವತ್ತು ನನ್ನ ಮಗಳಲ್ಲ, ರಾಜ್ಯದ ಮಗಳಲ್ಲ, ದೇಶದ ಮಗಳು, ಇಂಟರ್ನ್ಯಾಷನಲ್ ಮಗಳಾಗಿದ್ದಾರೆ. ಅವರು ವೈಯಕ್ತಿಕವಾಗಿ ವಿಚಾರ ಮಾಡ್ಕೋಬೇಕು. ಅಕಸ್ಮಾತ್ ಅವ್ರ ಮನೆ ಘಟನೆ ಆದರೆ ಇದೇ ರೀತಿ ರಾಜಕಾರಣಿಗೆ ಬಳಸ್ತಾರ. ಇದು ರಾಜಕಾರಣಿ ಬಳಸುವಂಥ ವ್ಯಕ್ತಿ ಇದು ವಿಷಯ ಅಲ್ಲ. ಅದಕ್ಕೆ ದಯಮಾಡಿ ಯಾರು ಕೂಡ ರಾಜಕಾರಣಿಗೆ ಉಪಯೋಗ ಮಾಡಬಾರ್ದು. ಇದು ಒಂದು ಘಟನೆ ತಮ್ಮ ಮನೆಯಾಗ ನಡೆದೈತೆ ಅಂತ ಎಲ್ಲರೂ ದುಃಖ ಪಡಿಸ್ತಾರೆ. ಇವತ್ತು ರಾಜಕಾರಣಿ ಅಷ್ಟೇ ಅಲ್ಲ, ಸಾಮಾನ್ಯ ವರ್ಗದವರು, ಕೂಲಿ ಕಾರ್ಮಿಕರು ಇಷ್ಟು ದುಃಖ ಪಡ್ಕೊಂಡು ನಮ್ಮನ್ನ ಅಪ್ಕೋತಾರೆ, ಕಾಲು ಬೀಳ್ತಾರೆ ಅಂದರೆ ಅಷ್ಟೊಂದು ನನಗೆ ಇವತ್ತಿಗೂ ಅಗರ್ಸ್ಕೊಳಕ್ಕಾಗಿಲ್ಲ. ನಮ್ಮ ಮನೆಯಾಗ ನಾವು ನೆನೆಸ್ಕೊಂಡು ರಾತ್ರಿ ನಿದ್ದೆ ಬರ್ತಾ ಇಲ್ಲ. ಅಂಥ ಒಂದು ಸನ್ನಿವೇಶದಲ್ಲಿ ರಾಜಕಾರಣಿ ವೇದಿಕೆಗಳೇ ಈ ಒಂದು ಘಟನೆ ಬಗ್ಗೆ ಭಾಳ ಹಗುರವಾಗಿ ತಗೊಂಡು ಹೋಗಬಾರ್ದು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನನ್ನ ಮಂತನಕ್ಕೂ ಕೂಡ ನಾಳೆ ಕಲಂಕ. ನಾನು ಮುಂದ್ಗಡೆ ಕೂಡ ಬೇರೆ ಬೇರೆ ಎಂಗಲ್ದಲ್ಲಿ ನಾವು ಮುಂದೆ ಒಂದು ಮಕ್ಕಳದಾವೆ, ನನ್ನ ಮಂತನಿದೆ, ಅವಮಾನ ಮಾಡ್ತಾರೆ. ಅದು ದಯಮಾಡಿ ರಾಜಕಾರಣಿ ಅಂತ ತಗೋಬಾರ್ದು. ಓಕೆ, ಥ್ಯಾಂಕ್ ಯು. ನಮ್ಗೆ ಯಾರು ಬೆನ್ನಿಗೆ ನಿಂತಾರ ಅವ್ರ ಕೃತಜ್ಞತೆ ಸಲ್ಲಿಸೋದು ನನ್ನ ಕೆಲಸ. ಅದಕ್ಕೆ ಅವ್ರ ನಿವಾಸಕ್ಕೆ ಬಂದು ಇವತ್ತು ನಾನು ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೇನೆ. ಹುಬ್ಬಳ್ಳಿಯಲ್ಲಿ ಇನ್ನೊಂದು ಈಗ ಹುಬ್ಬಳ್ಳಿಯಲ್ಲಿ ಕೂಡ ಇದೇ ರೀತಿ ಸಪೋರ್ಟ್ ಸಿಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಎಲ್ಲ ರೀತಿಯಿಂದ ಬರ್ತಾ ಇದೆ. ಸರ್, ಈಗ ನೇಹಾ ಕೊಲೆ ಆಯ್ತಲ್ಲ, ಆ ಆರೋಪಿ ಜೊತೆಗೆ ಚಂದ್ರರಾಜ್ ಜಾರಕಿಹೊಳಿ ಅವರಿಗೆ ಫೋಟೋ ಒಂದು ವೈರಲ್ ಆಗ್ತಾ ಇದೆ. ಅಂದರೆ ಇಂಥವ್ರು ಹಾಕ್ಬೇಕಾ ಅದನ್ನು ರಾಜಕೀಯಕ್ಕೆ ಬಳಸ್ತಾ ಇದ್ದಾರೆ. ಸೊ ವೈರಲ್ ಕೂಡ ಬರ್ತದೆ. ಆ ಫಯಾಜ್ಗೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಿರೋ ಒಂದು ಫೋಟೋ ಇದೆ. ಆ ಫೋಟೋ ಇಟ್ಕೊಂಡು ರಾಜಕೀಯ ಮಾಡ್ತಾರೆ. ಅದ್ರ ಬಗ್ಗೆ ಏನು? ಈಗಾಗಲೇ ನೋಡಿ, ನಾವು ರಾಜಕಾರಣಿ ಸುಧಾರಿಸಿದ್ದೇವೆ. ಸಾರ್ವಜನಿಕರು ಎಲ್ಲ ನಮ್ಮನೆ ಮಂದಿ ಬರ್ತೈತಿ. ಎಲ್ಲರೂ ಕಾಮನ್ವಾಗಿ ಎಲ್ಲರೂ ಕೂಡ ನಡ್ಕೋಬೇಕೈತೆ. ಅವ್ರು ಹೋಗಿ ಮುಂದೆ ಏನು ಕೃತ್ಯ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿರಂಗಿಲ್ಲ. ಇವತ್ತು ನಾವು SLC ಸ್ಟೂಡೆಂಟಿಗೆ ಒಂದು ಪ್ರತಿಭಾ ಪುರಸ್ಕಾರ ಕೊಡ್ತೀವಿ. ಅವನು ಮುಂದೋಗಿ ಒಳ್ಳೆ ಲಾಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು.